ಡ್ರಿಂಕ್ಸ್ ಮಾಡಿ ಬೆಳಿಗ್ಗೆ ಜಿಮ್‌ಗೆ ಹೋಗ್ಬಹುದಾ ಅಂತ ಬಹಳಷ್ಟು ಮಂದಿ ನಂಗೆ ಕ್ವೆಶ್ಚನ್ ಕೇಳ್ತಾರ. ಬಟ್ ಅದ್ರದ್ದು ಏನೇನು ತೊಂದ್ರೆ ಅದಾವ ಅಂತ ಹೇಳ್ತೀನಿ. ನಂಬರ್ 1 ನಮ್ಮ ಬಾಡಿನ್ಯಾಗ ಡಿಹೈಡ್ರೇಟ್ ಆಗ್ತೈತಿ. ನಾವು ಜಾಸ್ತಿ ಡ್ರಿಂಕ್ಸ್ ಮಾಡಿದಾಗ ಏನಾಗ್ತೈತಿ, ಯೂರಿನ್ ಮುಖಾಂತರ ನಮ್ಮ ಬಾಡಿಲಿ ಇರ್ತಕ್ಕಂಥ ನೀರಿನಂಶ ಆಲ್ರೆಡಿ ಹೋಗ್ಬಿಟ್ಟಿರ್ತೈತಿ. ನಾವು ಜಿಮ್‌ಗೆ ಹೋಗಿ ವರ್ಕೌಟ್ ಮಾಡಿದಾಗ ಏನಾಗ್ತೈತಿ, ಬೆವರಿನ ಮೂಲಕ ನಮ್ಮ ಬಾಡಿ ಒಳಗೆ ಇರ್ತಕ್ಕಂಥ ನೀರಿನಂಶನೂ ಕೂಡ ಜಾಸ್ತಿ ಹೋದಾಗ ನಮ್ಮ ಬಾಡಿ ಡಿಹೈಡ್ರೇಟ್ ಆಗ್ತೈತಿ. ಇದರಿಂದ ಸುಸ್ತು, ಟಯರ್ಡ್‌ನೆಸ್ ಎಲ್ಲ ಆಗ್ತೈತಿ. ನಂಬರ್ 2 ನಾವು ಜಿಮ್‌ಗೆ ಹೋಗೋದೇ ಮೇನ್ ಏನಪ್ಪಾ ಅಂತಂದ್ರೆ ಮಸಲ್ ಬಿಲ್ಡ್ ಮಾಡಕ್ಕೆ. ಸೊ ನಾವು ಜಾಸ್ತಿ ಆಲ್ಕೋಹಾಲ್ ಕುಡಿದಾಗ ಏನಾಗ್ತೈತಿ, ಮಸಲ್ ಬಿಲ್ಡ್ ಮಾಡುವಂತ ಏನು ಹಾರ್ಮೋನ್ ಸಿಕ್ರೇಷನ್ ಕಡಿಮೆ ಆಗ್ತೈತಿ. ಇದರಿಂದ ಮಸಲ್ ಲಾಸ್ ನಿಧಾನಾಗಿ ಆಗ್ತಾ ಬರ್ತೈತಿ. ನಂಬರ್ 3 ಹಾರ್ಟ್ ಮೇಲೆ ಜಾಸ್ತಿ ಪ್ರೆಷರ್ ಬೀಳ್ತೈತಿ. ಆಲ್ರೆಡಿ ಡ್ರಿಂಕ್ಸ್ ಮಾಡಿದಾಗ ಏನಾಗ್ತೈತಿ, ನಮ್ಮ ಬಾಡಿಯಲ್ಲಿ ಬ್ಲಡ್ ಫ್ಲೋ, ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗ್ತೈತಿ. ಇನ್ನು ಜಿಮ್ಮಿಗೆ ಹೋಗಿ ವರ್ಕೌಟ್ ಮಾಡಿದಾಗ ಇದಕ್ಕಿಂತ ಅಂದರೆ ಡಬಲ್ದಷ್ಟು ನಮ್ಮದು ಬ್ಲಡ್ ಫ್ಲೋ ಜಾಸ್ತಿ ಆಗ್ತೈತಿ. ಇದರಿಂದ ಹಾರ್ಟ್ ಬೀಟ್ ಜಾಸ್ತಿ ಬಡ್ಕೊಂತೈತಿ. ಅದಲ್ಲದೆ ಹೃದಯಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಸ್ಟ್ರೋಕು, ಹಾರ್ಟ್ ಅಟ್ಯಾಕು ಕೂಡ ಆಗ್ಬೋದು. ಸೊ ಏನು ಮಾಡಿ ನೀವೆಲ್ಲರೂ ಆದಷ್ಟು ನೀವು ಕುಡಿತಕ್ಕಂಥ ಕ್ವಾಂಟಿಟಿನ ಕಡಿಮೆ ಮಾಡಿ. ಅದಕ್ಕಿಂತ ಮೇಲಾಗಿ ನಿಮ್ಮಲ್ಲಿ ಏನು ರಿಕ್ವೆಸ್ಟ್ ಮಾಡ್ತೀನಪ್ಪ ಅಂತಂದರೆ, ಡ್ರಿಂಕ್ಸನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಇದೇ ಥರದ ಹೆಲ್ತ್ ಟಿಪ್ಸ್‌ಗಾಗಿ ನಮ್ಮ ಪೇಜನ್ನ ಫಾಲೋ ಮಾಡಿ.